ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರ್ತಾರೆ, ಆ ಮ್ಯಾಟ್ರಿಕ್ಸ್ ರ್ಯಾಂಕ್ ಅನ್ನ ಕಂಡುಹಿಡಿಬೇಕು. ಸೊ ನಾವು ಇವಾಗ ಅಪ್ಲೈ ಮಾಡ್ತಿರೋದು ಯಾವುದು? ಎಕಲಾನ್ ಫಾರ್ಮ್ ಮೆಥಡ್. ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಒಂದು ನಾರ್ಮಲ್ ಫಾರ್ಮ್, ಇನ್ನೊಂದು ಎಕಲಾನ್ ಫಾರ್ಮ್. ಎಕಲಾನ್ ಫಾರ್ಮ್ ವೆರಿ ಈಸಿ, ನಾರ್ಮಲ್ ಫಾರ್ಮ್ ಈಸಿನೇ, ಆದ್ರೆ ಒಂದು ಚೂರು ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟೇ, ಸರಿನಾ? ಸೇಮ್ ಆನ್ಸರೇ ಬರೋದು ಯಾವ್ದ್ರಲ್ಲಿ ಮಾಡಿದ್ರು. ಅವ್ರು ಸ್ಪೆಸಿಫೈ ಮಾಡಿ ಹೇಳ್ತಾರೆ ಯಾವ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು ಅಂತ. ಏನಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ಎಕಲಾನ್ ಫಾರ್ಮ್ಗೆ ಹೋಗಿ, ಯಾಕಂದ್ರೆ ವೆರಿ ಈಸಿ. ಸೊ ಈಗ ಎಕಲಾನ್ ಫಾರ್ಮ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ, ಸರಿನಾ? 3x3 ಇದು ಒಂದು ಮ್ಯಾಟ್ರಿಕ್ಸ್ ಇದೆ. ಯಾವ್ದಾದ್ರು ಸೈಜ್ದು ಕೊಡ್ಬೋದು ಅವರು. ಸೊ ಇದನ್ನ ನಾನು ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ದೀನಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಸಿಂಪಲ್. ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಏನೋ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಈ ತರ ಇರುವಂತವು ಡಯಾಗ್ನಲ್ ಎಲಿಮೆಂಟ್ಸ್ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಏನಾದ್ರೂ ಆಗಿರ್ಲಿ, ಗೊತ್ತಾಯ್ತಾ? ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಇಂದ ಮೇಲ್ಗಡೆ ಅಂದ್ರೆ ಬಲಗಡೆ ಸೈಡ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳು ಏನಾದ್ರೂ ಆಗಿರ್ಲಿ, ಆದ್ರೆ ಡಯಾಗ್ನಲ್ ಎಲಿಮೆಂಟ್ಸಿನ ಕೆಳಗಡೆ ಇರುವಂತಹ ಪ್ರತಿ ಎಲಿಮೆಂಟ್ 0 ಆಗಿರ್ಬೇಕು, ಗೊತ್ತಾಯ್ತಾ? ಸೊ ಇದು ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಅಲ್ವೇನಪ್ಪ? ಸೊ ಅದ್ರ ಕೆಳಗಡೆ ಇರುವಂತ ಎಲ್ಲಾ ವ್ಯಾಲ್ಯೂಸ್ 0 ಆಗ್ಬೇಕು. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಇದಲ್ವೇನಪ್ಪ? ಅದ್ರ ಕೆಳಗಡೆ ಇರುವಂತ ಎಲ್ಲ ವ್ಯಾಲ್ಯೂಸ್ 0 ಇರಬೇಕು. ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವ್ದು ವ್ಯಾಲ್ಯೂ ಇಲ್ಲ. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ ಯಾವ್ದು ಇರುತ್ತೆ, ಆ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಇದ್ರೆ ಸಾಕು. ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ಇರಲಿ, ಡಯಾಗ್ನಲ್ ಎಲಿಮೆಂಟ್ ಇಂದ ಮೇಲ್ಗಡೆ ಆ ಕಡೆ ಸೈಡ್ ಇರುವಂತವ್ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಪ್ರತಿ ಎಲಿಮೆಂಟ್ ಕೂಡ 0 ಆಗಿರ್ಬೇಕು. ಸೊ ಅದನ್ನ ಏನಂತ ಕರಿತೀವಿ? ಎಕಲಾನ್ ಫಾರ್ಮ್. ಫಸ್ಟ್ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ನಾವು ರ್ಯಾಂಕ್ ಅನ್ನ ಈಸಿಯಾಗಿ ಕಂಡುಹಿಡಿಬಹುದು, ಸರಿನಾ? ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಆಗಿರುತ್ತಲ್ಲ ಮ್ಯಾಟ್ರಿಕ್ಸ್, ಅದು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ನಮಗೆ ರ್ಯಾಂಕ್ ಎಷ್ಟಿದೆ ಅಂತ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಇದನ್ನ ಫಸ್ಟ್ ನಾನು ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ನೆನಪಿರ್ಲಿ, ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್, ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್, ಸರಿನಾ? ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾತ್ರ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅಂದ್ರೆ ನೋಡಿ ಇಲ್ಲಿ ಈ ತರ ಅಡ್ಡಡ್ಡ ಇದಾವಲ್ಲ, ಇವುಗಳನ್ನೆಲ್ಲ ರೋಸ್ ಅಂತ ಕರಿತಾ ಹೋಗ್ತೀವಿ. ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3, ಈ ತರ ರೋ 1, ರೋ 2, ರೋ 3. ನೆಕ್ಸ್ಟ್ ಈ ತರ ವರ್ಟಿಕಲ್ ಆಗಿ ಬರುತ್ತಲ್ಲ, ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಒಬ್ಬೊಬ್ಬರಿಗೆ ಇದೇ ಕನ್ಫ್ಯೂಷನ್ ಇರುತ್ತೆ, ರೋ ಅಂತಂದ್ರೇನು, ಕಾಲಮ್ ಅಂತಂದ್ರೇನು ಅಂತ. ರೋ ಅಂತಂದ್ರೆ ಅಡ್ಡಡ್ಡ, ಹಾರಿಜಾಂಟಲ್, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ನೆಕ್ಸ್ಟ್ ಕಾಲಮ್ ಅಂತ ಅಂದ್ರೆ ವರ್ಟಿಕಲ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಇಲ್ಲೇನು ಅಪ್ಲೈ ಮಾಡ್ತಿರೋದು? ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ. ಸೊ ಕಾಲಮ್ಸ್ದು ಇಲ್ಲಿ ನನಗೆ ಬೇಕಾಗೇ ಇಲ್ಲ. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವ್ದಿರೋದು? 1 ಇದೆ. ಆದಷ್ಟು ಡಯಾಗ್ನಲ್ ಎಲಿಮೆಂಟ್ಸ್ ಗಳನ್ನ 1 ಆಗಿ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ, ಗೊತ್ತಾಯ್ತಾ? ಯಾವ್ದಾದ್ರೂ ಇರ್ಲಿ, ಓಕೆ, ನಮಗೆ ಸಾಲ್ವ್ ಮಾಡ್ಬೋದು. ಆದ್ರೆ 1 ಆಗಿ ಕನ್ವರ್ಟ್ ಆಗಿದೆ ಅಂತಂದ್ರೆ ತುಂಬಾ ಈಸಿ ಆಗ್ಬಿಡುತ್ತೆ, ಗೊತ್ತಾಯ್ತಾ? 1 ಆಗಿ ಏನಾದ್ರೂ ಕನ್ವರ್ಟ್ ಆಗಿದೆ ನಮ್ಮ ಡಯಾಗ್ನಲ್ ಎಲಿಮೆಂಟ್ ಅಂತಂದ್ರೆ ನಮಗೆ ವೆರಿ ಈಸಿ. ಅವ್ರು ಆಲ್ರೆಡಿ 1 ಅಂತಾನೆ ಕೊಟ್ಟಿದ್ದಾರೆ, ಸೊ ನಮಗೆ ಇನ್ನೂ ಈಸಿ ಆಯ್ತು. ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಅಪ್ಲೈ ಮಾಡಬೇಕು. ಸೊ ಈಗ ನೋಡಿ ಇಲ್ಲಿ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ 1 ಅಲ್ವಾ? ಅದ್ರ ಕೆಳಗಡೆ ಇರುವಂತಹ ವ್ಯಾಲ್ಯೂಸ್ ಗಳನ್ನ ನಾನು 0 ಮಾಡ್ಬೇಕು. ಅಂದ್ರೆ ಈ ಪೊಸಿಷನ್ ನಲ್ಲಿ ಇರುವಂತಹ ವ್ಯಾಲ್ಯೂ, ಈ ಪೊಸಿಷನ್ ನಲ್ಲಿ ಇರುವಂತಹ ವ್ಯಾಲ್ಯೂ ಎರಡನ್ನೂ ಕೂಡ ನಾನು 0 ಮಾಡ್ಬೇಕಾಗುತ್ತೆ. ಸೊ ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 2 ಮತ್ತೆ ರೋ ನಂಬರ್ 3 ಎರಡಕ್ಕೂ ಕೂಡ ಅಪ್ಲೈ ಮಾಡಬೇಕು. ರೋ ನಂಬರ್ 2 ಮತ್ತೆ ರೋ ನಂಬರ್ 3ಗೆ ನಾವು ಆಪರೇಷನ್ಸ್ ಅನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಈಗ ರೋ ನಂಬರ್ 2ಗೆ ಯಾವ ರೀತಿ ಅಪ್ಲೈ ಮಾಡ್ತೀರಾ ಆಪರೇಷನ್ ಅನ್ನ? ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಡಯಾಗ್ನಲ್ ಎಲಿಮೆಂಟ್. ಡಯಾಗ್ನಲ್ ಎಲಿಮೆಂಟ್ ಎಲ್ಲಪ್ಪ ಇರೋದು? ರೋ ನಂಬರ್ 1 ಅಲ್ಲಿ ಇದೆ, ಗೊತ್ತಾಯ್ತಾ? ರೋ ನಂಬರ್ 2 ಅಲ್ಲಿ ಇರುವಂತ ಈ ಒಂದು ಜಾಗದಲ್ಲಿ ಇರುವಂತ ಎಲಿಮೆಂಟ್ ಅನ್ನ 0 ಮಾಡೋದಕ್ಕೆ ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಯಾವ ರೋ ಅಲ್ಲಿ ಇದೆ ಅದನ್ನ ತಗೋಬೇಕು. ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 1 ಅಲ್ಲಿ ಇದೆ. ಇದಕ್ಕೂ ಅಷ್ಟೇ, ರೋ ನಂಬರ್ 3 ಅಲ್ಲಿ ಇರುವಂತ 1 ಅನ್ನ 0 ಮಾಡಬೇಕು ಅಂತಂದ್ರೆ ಅದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಯಾವ ರೋ ಅಲ್ಲಿ ಇರೋದು? ರೋ ನಂಬರ್ 1 ಅಲ್ಲಿ ಇದೆ. ಸೊ ಇಷ್ಟು ಗೊತ್ತಾಯ್ತಾ? ಎಸ್. ಸೊ ಈಗ ನಾನು ಈ ಎರಡು ವ್ಯಾಲ್ಯೂಗಳನ್ನ 0 ಮಾಡಬೇಕು ಅಂತಂದ್ರೆ ಉಲ್ಟಾ ಬರೀರಿ. ಏನ್ ಮಾಡ್ಬೇಕು? ಉಲ್ಟಾ ಬರಿಬೇಕು. ನೋಡಿ ಇಲ್ಲಿ R2 ಅಲ್ಲಿ ಏನಿದೆ? 2 ಇದೆ, ಅದನ್ನ R1 ಜೊತೆ ಬರೀರಿ. R1 ಅಲ್ಲಿ ಏನಿದೆ? 1 ಇದೆ, ಅದನ್ನ R2 ಜೊತೆ ಬರೀರಿ. ಮಧ್ಯಕ್ಕೆ ಮೈನಸ್ ಹಾಕ್ರಿ. ಏನು ಸಿಂಪಲ್ ಟೆಕ್ನಿಕ್ಕು. ಏನಾದ್ರೂ 1 ಆಗಿತ್ತು ಅಂತಂದ್ರೆ ಮಾತ್ರ, ಗೊತ್ತಾಯ್ತಾ? ಇದನ್ನ ಆದಷ್ಟು ಡಯಾಗ್ನಲ್ ಎಲಿಮೆಂಟ್ ಅನ್ನ 1 ಆಗಿ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಸೊ 1 ಆಗಿ ಕನ್ವರ್ಟ್ ಆದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸಿಂಪಲ್ R2 ಜೊತೆ ಇರುವಂತಹ 2 ಅನ್ನ R1 ಜೊತೆ ಬರಿತೀನಿ. R1 ಹತ್ರ ಇರುವಂತಹ 1 ಅನ್ನ ನಾನು R2 ಜೊತೆ ಬರಿತೀನಿ, ಮಧ್ಯ ಮೈನಸ್ ಹಾಕ್ತೀನಿ. ಈಗ ಇದಕ್ಕೆ ಬರೆಯೋಣ, ನೀಟಾಗಿ ಅರ್ಥ ಆಗುತ್ತೆ. R3 ಅಲ್ಲಿ ಇರುವಂತಹ 1 ಅನ್ನ R1 ಜೊತೆ ಬರೀರಿ. R1 ಅಲ್ಲಿ ಇರುವಂತಹ 1 ಅನ್ನ R3 ಜೊತೆ ಬರೀರಿ, ಮಧ್ಯದಲ್ಲಿ ಮೈನಸ್ ಹಾಕ್ರಿ,
ಗೊತ್ತಾಯ್ತಾ? ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ಇನ್ನು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ಈ ಎರಡು ಆಪರೇಷನ್ ಅನ್ನ ಅಪ್ಲೈ ಮಾಡೋಣ. ಸೊ ಮ್ಯಾಟ್ರಿಕ್ಸ್ ಎ ಏನಾಗುತ್ತೆ ನನಗೆ, ಈಗ ನೋಡಿ ಇಲ್ಲಿ ರೋ ನಂಬರ್ 2 ಮತ್ತೆ ರೋ ನಂಬರ್ 3ಗೆ ಮಾತ್ರ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಿರೋದು. ಸೊ ರೋ ನಂಬರ್ 1 ಹಂಗೆ ಇರುತ್ತಲ್ವಾ. ಸೊ ರೋ ನಂಬರ್ 1 ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, 1 2 3. ನೆಕ್ಸ್ಟ್ ಈ ಎರಡು ಆಪರೇಷನ್ ಅನ್ನ ನಾನು ಏನಕ್ಕೆ ಅಪ್ಲೈ ಮಾಡಿದ್ದು, ಈ ಎರಡು ಪೊಸಿಷನ್ ನಲ್ಲಿ ಇರುವಂತಹ ವ್ಯಾಲ್ಯೂಗಳನ್ನ 0 ಮಾಡೋದಕ್ಕೆ. ಸೊ ಡೈರೆಕ್ಟ್ ಆಗಿ 0 ಅಂತ ಬರೀರಿ. ಅಂದ್ರೆ ನಿಮಗೆ ಇಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಕರೆಕ್ಟ್ ಆಗಿ ನಾನು ಬರ್ದಿದ್ದೀನಿ ಅಂತ ಅಂದಾಗ ಡೈರೆಕ್ಟ್ ಆಗಿ 0 ಅಂತ ಹಾಕಿ. ಸೊ ಸೇಮ್ ವ್ಯಾಲ್ಯೂ ಬರುತ್ತೆ ನೋಡಿ. 1 into R2 ಏನಾಯ್ತು, R2 ಆಯ್ತು ನೋಡಿ. 1 into R2 ವಿಲ್ ಬಿ R2 ಮೈನಸ್ 2 into R1 ಏನಾಗುತ್ತೆ, 2R1 ಆಗುತ್ತೆ. ಸರಿನಾ? ಇಲ್ಲಿ R2 ವ್ಯಾಲ್ಯೂ ಏನಿದೆ ನನಗೆ 2 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ. ಸೊ ಎಷ್ಟಿದೆ, 1 ಇದೆ. ಸೊ 2 ಮೈನಸ್ 2 0 ಆಯ್ತು, ಅದೇ ವ್ಯಾಲ್ಯೂ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ R3 ಮೈನಸ್ R1 ಅಲ್ವಾ. 1 into R3 R3 ಆಗುತ್ತೆ, 1 into R1 R1 ಆಗುತ್ತೆ. R3 ಮೈನಸ್ R1, R3 ವ್ಯಾಲ್ಯೂ ಏನಿರೋದು 1 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1. ಸೊ 1 ಮೈನಸ್ 1 ಅಂತಂದ್ರೆ 0 ಆಯ್ತು. ಸೊ ಸೇಮ್ ಆಪರೇಷನ್ಸೇ. ನಿಮ್ಗೆ ಏನಾದ್ರೂ ಕಾನ್ಫಿಡೆನ್ಸ್ ಇದೆ ಇಲ್ಲಿ ನಾನು ಬರ್ದಿರುವಂತ ಈಕ್ವೇಶನ್ ಕರೆಕ್ಟ್ ಇದೆ ಅಂತಂದ್ರೆ ಸೊ ಡೈರೆಕ್ಟ್ ಆಗಿ 0 ಅಂತ ಬರ್ದ್ಬಿಡಿ. ಯಾಕೆ, ಇವೆರಡನ್ನ 0 ಮಾಡಕ್ ಟ್ರೈ ಮಾಡ್ತಾ ಇರೋದು. ನೆಕ್ಸ್ಟ್ ಈ ಒಂದು ಪೊಸಿಷನ್ ಅಲ್ಲಿ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. R2 ವ್ಯಾಲ್ಯೂ ಏನಿದೆ ನಮಗೆ 4 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂನ ತಗೋಬೇಕು. ಸೊ 2 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 2. ಸೊ 4 ಮೈನಸ್ 2 2 ಸಹ ಏನಾಗುತ್ತೆ 4 ಆಯ್ತು. ಸೊ 4 ಮೈನಸ್ 4 ಅಂತಂದ್ರೆ 0. ನೆಕ್ಸ್ಟ್ 6, R2 ವ್ಯಾಲ್ಯೂ ಏನಿದೆ 6 ಇದೆ ನೋಡಿ, R2 ಅಲ್ಲೇ ಇರುವಂತದ್ದು 6. ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಎಷ್ಟಿತ್ತಪ್ಪ, 3 ಇದೆ. ಸೊ 6 ಮೈನಸ್ 3 2 ಸಹ 6. 6 ಮೈನಸ್ 6 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು, 0 ಆಯ್ತು. 0 ಬರಲಿ ಏನಾಗಲ್ಲ, ಸರಿನಾ. ಡಯಾಗ್ನಲ್ ಎಲಿಮೆಂಟ್ 0 ಬರಲಿ, ಏನಾದ್ರೂ ಬರಲಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಗೊತ್ತಾಯ್ತಾ. ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಆದ್ರೆ ಸಾಕು ನಂಗೆ. ನೆಕ್ಸ್ಟ್ R3ಗೆ ಅಪ್ಲೈ ಮಾಡ್ತಾ ಹೋಗೋಣ. R3 ವ್ಯಾಲ್ಯೂ ಏನಿದೆ ನಮಗೆ 3 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನಮಗೆ 2. ಸೊ 3 ಮೈನಸ್ 2 ಅಂತಂದ್ರೆ 1 ಆಗ್ತಾ ಹೋಗ್ತದೆ. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 4 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 3 ಇದೆ. ಸೊ 4 ಮೈನಸ್ 3 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1. ಸೊ ಈಗ ನನಗೆ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಸಿಕ್ತು, ನನಗೆ ವ್ಯಾಲ್ಯೂ ಗೊತ್ತಾಯ್ತಾ, ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಸಿಕ್ತು. ಸೊ ಈಗ ಏನ್ ಮಾಡ್ತೀನಿ, ನೆಕ್ಸ್ಟ್ ನಾನು ಎರಡನೇ ಡಯಾಗ್ನಲ್ ಎಲಿಮೆಂಟಿಗೆ ಬರಬೇಕು. ಬಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ 0 ಆಗಿದೆ. ಸೊ ಅದಕ್ಕೋಸ್ಕರ ಎರಡನೇ ಎಲಿಮೆಂಟು 0 ಆಗಿದೆ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಈ ಎರಡು ರೋಗಳನ್ನ ಸ್ವಿಚ್ ಮಾಡ್ತಾ ಹೋಗ್ತೀನಿ. ಇದು ರೋ ನಂಬರ್ 1, ಇದು ರೋ ನಂಬರ್ 2, ಇದು ರೋ ನಂಬರ್ 3 ಅಲ್ವಾ. ಸೊ ಏನ್ ಮಾಡ್ತೀನಿ ಅಂತಂದ್ರೆ ರೋ ನಂಬರ್ 2 ಮತ್ತೆ ರೋ ನಂಬರ್ 3 ಅನ್ನ ಅದ್ರ ಜಾಗಕ್ಕೆ ಇದು, ಇದ್ರ ಜಾಗಕ್ಕೆ ಅದನ್ನ ಬರಿತೀನಿ. ಯಾಕಂದ್ರೆ ಡಯಾಗ್ನಲ್ ಎಲಿಮೆಂಟ್ 1 ಇದ್ರೆ ನನಗೆ ಈಸಿ ಆಗ್ತಾ ಹೋಗುತ್ತೆ ಫರ್ದರ್ ಕ್ಯಾಲ್ಕುಲೇಷನ್ಗೆ. ಸೊ ಈಗ ವ್ಯಾಲ್ಯೂಸ್ ಏನಾಗ್ತವೆ ನೋಡಿ, ಇಲ್ಲಿ ಎ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು R1 ಹಂಗೆ ಉಳ್ಕೊಳುತ್ತೆ, 1 2 3. ನೆಕ್ಸ್ಟ್ R3 ಅಲ್ಲಿರುವಂತ ರೋ ಏನಾಗುತ್ತೆ, R2 ಜಂಪ್ ಆಗಿ ಹೋಗ್ಬಿಡುತ್ತೆ, 0 1 1 ಅಂತ. ನೆಕ್ಸ್ಟ್ R2 ಅಲ್ಲಿರುವಂತದ್ದೆಲ್ಲ R3 ಬರುತ್ತೆ, 0 0 0. ಈಗ ನಾನು ಫರ್ದರ್ ಕ್ಯಾಲ್ಕುಲೇಟ್ ಮಾಡಬೇಕೋ ಇಲ್ಲೋ, ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ನೋಡಿ, ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0 ಇದಾವೆ. ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0 ಇದಾವೆ. ಡಯಾಗ್ನಲ್ ಎಲಿಮೆಂಟೇ 0, ಅದ್ರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಇಲ್ವೇ ಇಲ್ಲ. ಇದ್ರ ಕೆಳಗಡೆ ವ್ಯಾಲ್ಯೂಸ್ ಇದೆಯಾ, ಇಲ್ಲ. ಸೊ ಈಗ ನಮ್ಗೆ ಏನಾಯ್ತು, ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಆಯ್ತು. ನಾನು ಏನ್ ಹೇಳಿದ್ದೆ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಬೋದು, 0 ಇರಲಿ, 1 ಇರಲಿ, ಇನ್ಫಿನಿಟಿ ಇರಲಿ, ಏನಾದ್ರೂ ಇರಲಿ. ಅದರ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಏನಾದ್ರೂ ಇರಲಿ, ಆದ್ರೆ ಅದ್ರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ 0 ಆಗ್ಬೇಕು. 1 ಇಸ್ ದ ಡಯಾಗ್ನಲ್ ಎಲಿಮೆಂಟ್, ಅದ್ರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0. ಇದು 1 ಡಯಾಗ್ನಲ್ ಎಲಿಮೆಂಟ್, ಅದ್ರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ 0. ಇದ್ರ ಕೆಳಗಡೆನೆ ವ್ಯಾಲ್ಯೂಸೇ ಇಲ್ಲ, ಸರಿನಾ. ಇದ್ರ ಕೆಳಗಡೆ ಈಗ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಬೇಕು. ಒಂದ್ಸಲಿ ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಆಯ್ತು ಅಂತಂದ್ರೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಬರಿತಾ ಹೋಗಿ. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಸಿಂಪಲ್ ನೋಡಿ, ಇಲ್ಲಿ ಪ್ರತಿ ಒಂದು ರೋ ಅನ್ನು ನೋಡಿ. ರೋ ನಂಬರ್ 1 ಇವಾಗ ಸರಿನಾ, ರೋ ನಂಬರ್ 1 ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ಸ್ ಇರ್ಬೇಕಂದ್ರೆ 0 ಬಿಟ್ಟು ಬೇರೆ ಯಾವ್ದಾದ್ರು ಎಲಿಮೆಂಟ್ ಒಂದಾದ್ರೂ ಇರ್ಬೇಕು, ಗೊತ್ತಾಯ್ತಾ. ನಾನ್ 0 ಎಲಿಮೆಂಟ್ಸ್ ಇರ್ಬೇಕಾಗುತ್ತೆ. ನಾನ್ 0 ಎಲಿಮೆಂಟ್ಸ್ ಅಂದ್ರೆ ಏನು, 1 ಇಸ್ ಎ ನಾನ್ 0 ಎಲಿಮೆಂಟಾ ಅಂದ್ರೆ 0 ಅಲ್ಲ, ಬೇರೆ ನಂಬರ್. ಎಸ್, 2 ಇಸ್ ಎ ನಾನ್ 0 ಎಲಿಮೆಂಟ್, 3 ಇಸ್ ಎ ನಾನ್ 0 ಎಲಿಮೆಂಟ್. ಓಕೆ, ಅಟ್ಲೀಸ್ಟ್ ಒಂದಾದ್ರೂ ಇಡೀ ರೋ ಅಲ್ಲಿ ನಾನ್ 0 ಎಲಿಮೆಂಟ್ ಇದ್ರೆ ಸಾಕು. ಸೊ ಅದನ್ನ ನಾವು ರ್ಯಾಂಕ್ಗೆ ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟಾಯ್ತು, 1 ಪ್ಲಸ್ 1 ಅಂತ ತಗೋಬೇಕು, R1 ಅಂತ ತಗೋಬೇಡಿ, 1 ಅಂತ ತೊಳಿ. ನೆಕ್ಸ್ಟ್ ಈ ಒಂದು ರೋಗ್ ಬರ್ರಿ, ಇಲ್ಲಿ ಎರಡನೇದು ಇದೆಯಲ್ಲ ಇದರಲ್ಲಿ. ಸೊ ಇದರಲ್ಲಿ 0 ಇದೆ. ಓಕೆ, ನೋಡೋಣ ಮುಂದೆ. 1 ಇಸ್ ಎ ನಾನ್ 0 ಎಲಿಮೆಂಟ್. ಸೊ ಕಂಡೀಷನ್ ಸೂಪರ್. ಓಕೆ, ಸೊ 1 ಅಂತ ನಾವು ಡೈರೆಕ್ಟ್ ಆಗಿ ಬರೀಬಹುದು, ಗೊತ್ತಾಯ್ತಾ. ಯಾಕೆ, ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್. ನಾನ್ 0 ಎಲಿಮೆಂಟ್ ಅಂದ್ರೆ 0ನ ಬಿಟ್ಟು ಬೇರೆ ಎಲಿಮೆಂಟ್ ಯಾವ್ದಾದ್ರೂ ಇರ್ಬೇಕು. ಸೊ ಇನ್ನೂ ಒಂದು ನಾನ್ 0 ಎಲಿಮೆಂಟ್ ಇದೆ. ಓಕೆ, ಆದ್ರೆ ಮೂರನೇ ರೋ ಅಲ್ಲಿ ನೀವು ನೋಡಿ ಏನಾಗಿದೆ, 0 0 0.
ಮೂರು ಎಲಿಮೆಂಟ್ಗಳು ಕೂಡ 0 ಇದ್ದಾವೆ, ಯಾವುದು ಕೂಡ ನಾನ್ ಝೀರೋ ಎಲಿಮೆಂಟ್ ಇಲ್ವೇ ಇಲ್ಲ. ಸೊ ಅದಕ್ಕೆ ನಾನು ಅದನ್ನ ಕನ್ಸಿಡರ್ ಮಾಡಂಗೆ ಇಲ್ಲ. ಗೊತ್ತಾಯ್ತಾ? ಮೊದಲನೇ ರೋ ಕನ್ಸಿಡರ್ ಆಯ್ತು, ಎರಡನೇ ರೋ ಕನ್ಸಿಡರ್ ಆಯ್ತು, ಅದಕ್ಕೆ 1 + 1 ಅಂತ ಬರ್ದಿದ್ದೀನಿ. ಸೊ ಇದು ಏನಾದರೂ ಕನ್ಸಿಡರ್ ಆಗಿದ್ರೆ ಇನ್ನೊಂದು +1 ಅಂತ ಬರೀತಾ ಇದ್ರೆ, ಆದರೆ ಇಲ್ಲೇನಾಗಿದೆ, ಇಲ್ಲೆಲ್ಲ ವ್ಯಾಲ್ಯೂಸ್ 0 ಆಗಿರೋದ್ರಿಂದ ನಾನ್ ಝೀರೋ ಎಲಿಮೆಂಟ್ ಇಲ್ಲ. ಸೊ ಏನಾಗುತ್ತೆ, ಇದನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ. ಸೊ ವ್ಯಾಲ್ಯೂ ಏನಾಗುತ್ತೆ, 1 + 1 ವಿಲ್ ಬಿ ಈಕ್ವಲ್ ಟು 2. ಸೊ 2 ಈಸ್ ದ ರ್ಯಾಂಕ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಗೊತ್ತಾಯ್ತಾ? ಈ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ. ನಾನು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತದ್ದು ಎಲ್ಲದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.